ನಮ್ಮ ಲೈಫ್ ಎಷ್ಟೆಲ್ಲ ಚೇಂಜ್ ಆಗತ್ತೆ ಅಲ್ವಾ? ನಾನು ಪಿ ಯು ಸಿಗೆ ಬಂದರೂ ಕೂಡ ಮುಖದಲ್ಲಿ ಒಂದು ಪೌಡ್ರ್ ಆಗಲಿ, ಕ್ರೀಮ್ ಆಗಲಿ ಹಚ್ತಾ ಇರಲಿಲ್ಲ. ಅದೇ ಈಗ ಯಾವ್ದಾದ್ರು ಶಾಪ್ಗೆ ಹೋದರೆ ಯಾವ ಸ್ಕಿನ್ ಕೇರ್ ಪ್ರಾಡಕ್ಟ್ ತೊಗೋಬೇಕು, ಯಾವ್ದು ಸೂಟ್ ಆಗತ್ತೆ ಅನ್ನೋದನ್ನ ಹುಡುಕಾಡ್ತಾ ಇರ್ತೀವಿ. ಹಾಗೆಯೇ ಒಂದು ಏಜಲ್ಲಿ ತಲೆಗೆ ಎಣ್ಣೆ ಹಾಕ್ಕೊಂಡಿದ್ರೆ ನಾನು ಯಾವುದೇ ಫಂಕ್ಷನ್ಸೇ ಅಟೆಂಡ್ ಮಾಡ್ತಾ ಇರಲಿಲ್ಲ. ಹಾಗೆ ಒಂದು ವೇಳೆ ಅಟೆಂಡ್ ಮಾಡಲೇಬೇಕು ಅಂದಿದ್ರೆ ತಲೆ ಸ್ನಾನ ಮಾಡಿಕೊಂಡು ಅಟೆಂಡ್ ಮಾಡ್ತಾ ಇದ್ದೆ. ಬಟ್ ಈಗ ತಲೆಗೆ ಎಣ್ಣೆ ಹಾಕಿದ್ರು ಕೂಡ ನಾನು ಹಾಗೇ ಹೊರಗಡೆ ಹೋಗ್ತೀನಿ. ಒಂದು ನನಗೆ ಆ ಪೇಷನ್ಸ್ ಇಲ್ಲ. ಸ್ಪೆಷಲಿ ಮದುವೆ ಆದಮೇಲೆ, ಮಕ್ಕಳಾದಮೇಲೆ ನಮಗೆ ಟೈಮ್ ಸಿಗೋದೇ ಕಮ್ಮಿ. ಸ್ಕಿನ್ ಕೇರ್ ಆಗಲಿ, ಹೇರ್ ಕೇರ್ ಆಗಲಿ ಯಾವ ಕೇರ್ ಕೂಡ ಇರೋದಿಲ್ಲ ನಮಗೆ. ಇನ್ನೊಂದೇನೆಂದರೆ ಒಂದು ಮೆಚುರಿಟಿಗೆ ಬಂದಮೇಲೆ ನಾವು ನಮ್ಮನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ನಾವು ಮೇಕಪ್ ಮಾಡಿಕೊಂಡ್ರೆ ಅಷ್ಟೇ ಚೆನ್ನಾಗಿ ಕಾಣಿಸ್ತೀವಿ, ಹೇರ್ ರಿಮೂವಲ್ ಮಾಡಿಕೊಂಡ್ರೆ ಅಷ್ಟೇ ಚೆನ್ನಾಗಿ ಕಾಣಿಸ್ತೀವಿ, ತಲೆ ಸ್ನಾನ ಮಾಡಿಕೊಂಡ್ರೆ ಅಷ್ಟೇ ಚೆನ್ನಾಗಿ ಕಾಣಿಸ್ತೀವಿ ಅನ್ನೋದು ನಾವು ತೆಗ್ದಾಕ್ಬೇಕು ಫಸ್ಟು. ಬೇರೆಯವ್ರಿಗೋಸ್ಕರ ಬದುಕೋ ಬದಲು ನಮಗೋಸ್ಕರ ನಾವು ಬದುಕೋಣ. ನಮಗೇನು ಇಷ್ಟ ಬಂದರೆ ಅದನ್ನು ನಾವು ಮಾಡ್ತಾ ಹೋಗೋಣ. ಮತ್ತೆ ಸಿಗೋಣ. ಬರೋಣ.